ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಗಂಡು ಮಗುವಿನ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್. ಇಲ್ಲಿ ನೋಡಿಲೆ LMP ಡೇಟ್ 28/2/2024, ವೀಕ್ಸ್ 30 ವೀಕ್ಸ್, ಡೇ 6. ಸೊ ನನಗೆ EDD ಕೊಟ್ಟಿದ್ದು 4/12/2024. ಇಲ್ಲಿ ನೋಡಿಲೆ ದೇರ್ ಇಸ್ ಅ ಸಿಂಗಲ್ ಗೆಸ್ಟೇಷನ್ ಸ್ಯಾಕ್ ಇನ್ ಯುಟರಸ್ ವಿತ್ ಅ ಸಿಂಗಲ್ ಫೆಟಸ್ ವಿತಿನ್ ಇಟ್ ಬ್ರೀಚ್ ಪ್ರೆಸೆಂಟೇಷನ್. ಸೊ ಬ್ರೀಚ್ ಪ್ರೆಸೆಂಟೇಷನ್ ಅಂತಂದರೆ ಮಗುವಿನ ಕಾಲು ಕೆಳಗೆ ಇರ್ತಿದೆ. ಈ ಥರ ಇದ್ದರೆ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ರೇರು. ಸೊ C-ಸೆಕ್ಷನ್ ಮಾಡುತ್ತಾರೆ. ದ ಫೆಟಲ್ ಕಾರ್ಡಿಯಕ್ ಆಕ್ಟಿವಿಟೀಸ್ ಆ್ಯಂಡ್ ಬಾಡಿ ಮೂಮೆಂಟ್ಸ್ ಆರ್ ವೆಲ್ ಸೀನ್. ಪ್ಲಾಸೆಂಟಾ ಈಸ್ ಆಂಟಿರಿಯರ್ ಇನ್ ಪೊಸಿಷನ್ ಆ್ಯಂಡ್ ಗ್ರೇಡ್ 2 ಇನ್ ಮ್ಯಾಚುರಿಟಿ. ಅಮ್ನಿಯೋಟಿಕ್ ಫ್ಲೂಯಿಡ್ 15.2 ಸೆಂಟಿಮೀಟರ್. ಸೊ ಇದು ಮಾತ್ರ ನೀವು ಜಾಸ್ತಿ ನೀರು ಕುಡಿಬೇಕು. ಸೊ ಇದು ಜಾಸ್ತಿ ಆಗುತ್ತೆ. AFI ಈಸ್ ಇನ್ ನಾರ್ಮಲ್ ರೇಂಜ್. SLP ಈಕ್ವಲ್ ಟು 4.74 ಸೆಂಟಿಮೀಟರ್. ಇಂಟರ್ನಲ್ OS is closed and length of cervix 4.7 centimeter is a normal. ಫೆಟಲ್ ಗ್ರೋತ್ ಪ್ಯಾರಾಮೀಟರ್ಸ್ ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಹೆಡ್ ಸರ್ಕಂಫರೆನ್ಸ್, ಅಬ್ಡೋಮಿನಲ್ ಸರ್ಕಂಫರೆನ್ಸ್ ಇವೆಲ್ಲ ಇಷ್ಟೆಷ್ಟು ಇರಬೇಕಂತ ಕೊಟ್ಟಿದ್ದಾರೆ. ಮತ್ತು ಫೆಟಲ್ ವೇಟ್ 1633 ಗ್ರಾಮ್ಸ್. ಸೊ ನೆಕ್ಸ್ಟ್ ವೆಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ 3 ವೆಸಲ್ಸ್ ಕಾರ್ಡ್ ಈಸ್ ನೋಟೆಡ್. ಸಿಂಗಲ್ ಲೂಪ್ ಆಫ್ ಅಂಬಲಿಕಲ್ ಕಾರ್ಡ್ ಅರೌಂಡ್ ಫೆಟಲ್ ನೆಕ್ ಅಂತ ಕೊಟ್ಟರೆ. ಸೊ ಏನು ಮಾಡುತ್ತೆ ಫೆಟಲ್ ಅಂಬಲಿಕಲ್ ಕಾರ್ಡ್ ಅಂದರೆ ಕರುಳು ಬಳ್ಳಿ ಏನು ಮಾಡೈತಿ ಮಗುವಿನ ಸುತ್ತ ಕುತ್ತಿಗೆಗೆ ಸುತ್ತಕೊಂಡಿದೆ ಅಂತ ಅರ್ಥ ಇದು. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಡಾಪ್ಲರ್, ಅಂಬಲಿಕಲ್ ಆರ್ಟ್ರಿ, ಮಿಡಲ್ ಸೆರಿಬ್ರಲ್ ಆರ್ಟ್ರಿ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಲಾಸ್ಟಿಗೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ನೋಡಿ. ಸಿಂಗಲ್ ಲೈವ್ ಇನ್ ಇಂಟ್ರಾಯುಟರೈನ್ ಫೆಟಸ್ ಆಫ್ ಎವರೇಜ್ ಗೆಸ್ಟೇಷನ್ ಏಜ್ ಬೈ ಬಯೋಮೆಟ್ರಿ ಕರೆಸ್ಪಾಂಡಿಂಗ್ ಟು 30 ವೀಕ್ಸ್ ಆಫ್ 6 days ಇನ್ ಪ್ರೆಸೆಂಟ್ ಇನ್ ಬ್ರೀಚ್ ಪ್ರೆಸೆಂಟೇಷನ್. ಸೊ ಬ್ರೀಚ್ ಪ್ರೆಸೆಂಟೇಷನ್ ಅಂದರೆ ಮಗುವಿನ ಕಾಲು ಕೆಳಗೆ ಇದೆ ಅಂದರ್ಥ. ಪ್ಲಾಸೆಂಟಾ ಆಂಟೀರಿಯರ್ ಗ್ರೇಡ್ 2 ಇನ್ ಮೆಚುರಿಟಿ. ಅಮ್ನಿಯೋಟಿಕ್ ಫ್ಲೂಯಿಡ್ 15.2 ಸೆಂಟಿಮೀಟರ್. AFI is in normal range. SLP 4.74 centimeter. EFW 1633 grams. ಸಿಂಗಲ್ ಲೂಪ್ ಆಫ್ ಅಂಬಿಲಿಕಲ್ ಕಾರ್ಡ್ ಅರೌಂಡ್ ಫೆಟಲ್ ನೆಕ್ ಅಂತಿದೆ. ಸೊ ಏನು ಮಾಡಿದೆ ಕರುಳು ಬಳ್ಳಿ ಸುತ್ತಕೊಂಡಿದೆ, ಕುತ್ತಿಗೆಗೆ ಸುತ್ತಕೊಂಡಿದೆ ಅಂತ ಅರ್ಥ. 9 ಮಂತಲ್ಲಿ ನಾನು ಮತ್ತೆ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿಸಿದೆ. ಸೊ ನಂದು 8 ಮಂತಲ್ಲಿ ಮಾಡಿಸಿದಾಗ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳಿದರು. ಸೊ ನಾನು ಮಾಡಿಸಿದಾಗ ಇಲ್ಲಿ ನೋಡಿ ರಿಯಲ್ ಟೈಮ್ B mode ಅಲ್ಟ್ರಾಸೋನೋಗ್ರಫಿ ಆಫ್ ಗ್ರಾವಿಡ್ ಯುಟರಸ್ ಡನ್. ಸೊ ಫೆಟಸ್ ಸರ್ವೆ ನೋಡಿರಿ. ಪ್ರೆಸೆಂಟೇಷನ್ ಸಿಫಾಲಿಕ್ ಇತ್ತು. ಪ್ಲಾಸೆಂಟಾ ಆಂಟೀರಿಯರ್ ಗ್ರೇಡ್ 3, ಲಿಕ್ವರ್ ಲೆಸ್, ಅಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 7 ಇದೆ. ಅಂಬಿಲಿಕಲ್ ಕಾರ್ಡ್ 2 ಆರ್ಟರೀಸ್ ಆ್ಯಂಡ್ 1 ವೇನ್. ಸೊ ಅಲ್ಲಿ ಏನಿತ್ತು ಮಗು ಕರುಳು ಬಳಿ ಕುತ್ತಿಗೆ ಸುತ್ತಾಕೊಂಡಿತ್ತು. ಸೊ ಇಲ್ಲೆಲ್ಲ ನಾರ್ಮಲ್ ಇದೆ. ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್. ಫೆಟಲ್ ಹಾರ್ಟ್ ರೇಟ್ 151 BPM ಇದೆ. ಸರ್ವಿಕಲ್ ಕ್ಯಾನಲ್ ಆ್ಯಂಡ್ ಇಂಟರ್ನಲ್ OS ಅಪಿಯರ್ ನಾರ್ಮಲ್. ಸರ್ವಿಕಲ್ ಲೆಂತ್ ಮೆಜರ್ 41 mm ಇದೆ. ನೆಕ್ಸ್ಟ್ ನೆಸಲ್ ಬೋನ್ 11.2 mm. ಸೊ ಇದು ಕೂಡ ನಾರ್ಮಲ್ ಇದೆ. ಇನ್ನು ಫೆಟಲ್ ಎನಾಟಮಿ ಹೆಡ್ ನಾರ್ಮಲ್, ನೆಕ್ ನಾರ್ಮಲ್ ಇದೆ, ಸ್ಪೈನ್ ನಾರ್ಮಲ್ ಇದೆ, ಫೇಸ್ ಕೂಡ ನಾರ್ಮಲ್ ಇದೆ, ಥೋರ್ಯಾಕ್ಸ್ ನಾರ್ಮಲ್ ಇದೆ, ಹಾರ್ಟ್ ನಾರ್ಮಲ್ ಇದೆ, ಅಬ್ಡೋಮನ್ ನಾರ್ಮಲ್. ಸೊ ಎಲ್ಲ ಕೂಡ ನಾರ್ಮಲ್ ಇದೆ. ಇಲ್ಲಿ ಇಂಪ್ರೆಷನ್ ಕೊಟ್ಟಿದ್ದಾರೆ ನೋಡಿ. ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಪ್ರೆಗ್ನೆನ್ಸಿ ಕರೆಸ್ಪಾಂಡಿಂಗ್ ಟು ಅ ಗೆಸ್ಟೇಷನಲ್ ಏಜ್ ಆಫ್ 37 ವೀಕ್ಸ್ 2 days. ನಾನು ಇದನ್ನು ಮಾಡಿಸಿದ್ದು ಅಸೈನ್ ಆ್ಯಸ್ ಪರ್ LMP ಆ್ಯಂಡ್ 37 ವೀಕ್ಸ್ ಅಸೈನ್ಡ್ ಆ್ಯಸ್ ಪರ್ US ಇನ್ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂತ ಇದೆ.